ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಿತಾ ಪವನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಡಲೆಯನ್ನು ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥ ತುಂಬಿಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು, ಬಟ್ ತುಂಬ ಬೇಗ ಆಗುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಶಿವರಾತ್ರಿಗಂತೂ ಎಲ್ಲರ ಮನೆಯಲ್ಲೂ ಇದನ್ನು ಮಾಡ್ತಾರೆ. ಹಾಗಾಗಿ ನಾನು ಕೂಡ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಒಂದು ಜಾರ್ಗೆ 1 ಕಪ್ಪಷ್ಟು ಕಡಲೆಯನ್ನು ತೊಗೊಂಡಿದ್ದೀನಿ. ಹುರಿಗಡಲೆಯನ್ನು ಈ ರೀತಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು. ಈ ರೀತಿ ಸಣ್ಣಗೆ ಪೌಡರ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ. ನೆಕ್ಸ್ಟು ಇನ್ನೊಂದು ಕಡೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕಾವಲಿಯನ್ನು ಇಟ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಂಡು ಈ ರೀತಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಒಂದು 2 ನಿಮಿಷ ಈ ರೀತಿ ಕಡಲೆ ಬೀಜನ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇವಾಗ ಒಂದು ಸ್ವಲ್ಪ ಕಪ್ಪಾಗ್ತಿದೆ ಅಲ್ವಾ, ಈ ರೀತಿ ಒಂದು 2 ನಿಮಿಷ ಹುರ್ಕೊಂಡು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ನೆಕ್ಸ್ಟು ನಾನಿಲ್ಲಿ ಅದೇ ಹೆಂಚು ಮೇಲೆ ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಹುರ್ಕೋತಾ ಇದ್ದೀನಿ. ಆ ಎಳ್ಳು ಬೇಗ ಫ್ರೈ ಆಗಿಬಿಡುತ್ತೆ. ಹಾಗಾಗಿ ಸ್ಟವ್ ಆಫ್ ಮಾಡಿಕೊಂಡು ಆ ಹೆಂಚು ಕಾಯ್ದಿರುತ್ತಲ್ವ, ಅಷ್ಟರಲ್ಲಿ ರೋಸ್ಟ್ ಮಾಡ್ಕೊಂಡ್ರೇ ಸಾಕು. ಅದನ್ನು ಕೂಡ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ನೆಕ್ಸ್ಟು ನಾನಿಲ್ಲಿ ಸ್ಟವ್ ಮೇಲೆ ಇನ್ನೊಂದು ಪಾತ್ರೆನ ಇಟ್ಕೊಂಡು 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. 1 ಕಪ್ ಕಡಲೆಗೆ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡು ಒಂದು 1/4 ಕಪ್ಪಷ್ಟು ನೀರು ಹಾಕಿ ಈ ರೀತಿ ಬೆಲ್ಲನೆಲ್ಲ ಚೆನ್ನಾಗಿ ಕರಗಿಸ್ಕೋಬೇಕು. ಇದಕ್ಕೇನು ಜಾಸ್ತಿ ಪಾಕ ಬರಬೇಕು ಅಂತ ಏನಿಲ್ಲ. ಬೆಲ್ಲ ಎಲ್ಲ ನೀಟಾಗಿ ಕರಗಿದ್ರೆ ಸಾಕು. ನೀರು ಅಷ್ಟೇ ಒಂದು 1/4 ಕಪ್ ಹಾಕ್ಕೊಂಡ್ರೆ ಸಾಕು. ನೋಡಿ, ಇವಾಗ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ಅದಾದಮೇಲೆ ನಾವು ಮುಂಚೆನೇ ಹುರ್ಕೊಂಡಿದ್ವಲ್ಲ ಕಡಲೆ ಬೀಜ, ಅದರೆಲ್ಲ ಈಗ ತಣ್ಣಗಾಗಿರುತ್ತೆ. ನೆಕ್ಸ್ಟ್ ನಾನು ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಜಾರ್ಗೆ ಹಾಕ್ಕೊಂಡು ಅದನ್ನು ಕೂಡ ಪುಡಿ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ ತುಂಬ ಸಣ್ಣಗೆ ಪುಡಿ ಮಾಡ್ಕೋಬಾರ್ದು, ಒಂದು ಸ್ವಲ್ಪ ದಪ್ಪವಾಗಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಕಡಲೆ ಬೀಜದ ಪುಡಿಯನ್ನು ಕೂಡ ನಾನಿಲ್ಲಿ ಮುಂಚೆನೇ ಹುರಿಗಡಲೆನ ಪುಡಿ ಮಾಡ್ಕೊಂಡಿದ್ವಲ್ವ, ಅದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಹುರ್ಕೊಂಡಿದ್ವಲ್ಲ ಎಳ್ಳು, ಒಂದು 2 ಸ್ಪೂನಷ್ಟು ಆ ಬಿಳೆ ಎಳ್ಳನ್ನು ಕೂಡ ಹಾಕ್ಕೊತಿದ್ದೀನಿ. ನೆಕ್ಸ್ಟು ಒಂದು 2 ಸ್ಪೂನಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ತುಂಬ ದಿನ ಇಟ್ಟು ತಿನ್ನೋದಾದರೆ ಒಣ ಕೊಬ್ಬರಿಯನ್ನು ಕೂಡ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ತೆಂಗಿನ ತುರಿಯನ್ನೇ ಹಾಕ್ಕೊಂಡಿದ್ದೀನಿ. ತುಂಬ ದಿನ ಏನು ಇಡೋಕ್ಕೆ ಹೋಗೋದಿಲ್ಲ. ನೀವು ಇಟ್ಟು ತಿನ್ನೋದಾದರೆ ಕೊಬ್ಬರಿಯನ್ನು ಯೂಸ್ ಮಾಡ್ಕೊಳ್ಳಿ. ಅದಕ್ಕೆ ನಾವಿಲ್ಲಿ ಬೆಲ್ಲನ ಏನು ಕರಗಿಸ್ಕೊಂಡಿದ್ವಿ ಅಲ್ವಾ, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬೆಲ್ಲದಲ್ಲಿ ಏನಾದರೂ ಕಲ್ಲಿತ್ತು ಅಂತಂದರೆ ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡು ಸೋಸ್ಕೊಂಡು ಹಾಕ್ಕೋಬೇಕು. ನಾನು ತೊಗೊಂಡಿರೋ ಬೆಲ್ಲ ಚೆನ್ನಾಗಿತ್ತು, ಹಾಗಾಗಿ ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಒಂದು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಜಾಸ್ತಿನೂ ಏನು ಬೇಡ. ನೀವು ಈ ರೀತಿ ಕೈಯಲ್ಲಿ ಹಿಂಗೆ ಉಂಡೆ ಮಾಡೋಕ್ಕೆ ಹೋದಾಗ ಅದು ಚೆನ್ನಾಗಿ ಓಪನ್ ಆಗ್ದಲೇ ಚೆನ್ನಾಗಿ ಫಿಕ್ಸ್ ಆದರೆ ಸಾಕು. ಆ ರೀತಿ ನೀವು ಬೆಲ್ಲದ ಪಾಕನ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕೈಯಲ್ಲೇನೇ ಉಂಡೆ ಕಟ್ಕೋಬೇಕು. ನೋಡಿ, ಇವಾಗ ನಾನು ಕಟ್ಕೋತಾ ಇದ್ದೀನಲ್ವ, ಆ ರೀತಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡ್ಕೋಬೋದು. ಇದಕ್ಕೇನು ಕೈಗೆ ಗ್ರೀಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಪ್ಪ ಹಾಕೋಬೇಕು ಅಥವಾ ಎಣ್ಣೆ ಹಾಕೋಬೇಕು ಅಂತ ಏನಿಲ್ಲ, ಹಾಗೇ ಕಟ್ಬೋದು. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಇದು. ಅದೇ ಥರ ನಾನಿಲ್ಲಿ ಮಿಕ್ಕಿರೋದ್ರಲ್ಲೂ ಕೂಡ ಈ ರೀತಿ ಎಲ್ಲನೂ ಕೂಡ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಸ್ವಲ್ಪನೂ ಹೊಡೆಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಎಲ್ಲನೂ ಕೂಡ ಉಂಡೆ ಮಾಡಿ ಇಟ್ಕೊಂಡ್ರೆ ತುಂಬಿಟ್ಟು ರೆಡಿ ಆಗಿಬಿಡುತ್ತೆ. ತುಂಬಾ ರುಚಿಯಾಗಿರುತ್ತೆ. ಯಾರಿಗಾದ್ರೂ ಸ್ವೀಟ್ ಇಷ್ಟ ಇದೆ ಅಂತಂದರೆ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ನಾವು ಯೂಸ್ ಮಾಡಿರ್ತಕ್ಕಂಥ ಕಡಲೆ ಬೀಜ ಆಗಿರಬಹುದು ಮತ್ತು ಬೆಲ್ಲ ಎಲ್ಲನೂ ಕೂಡ ಮಕ್ಳಿಗೆ ಒಳ್ಳೆಯದೇನೆ. ಹಾಗಾಗಿ ನೀವು ಕೂಡ ಇದನ್ನೊಂದು ಸಲ ಮನೇಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಶಿವರಾತ್ರಿಗಂತೂ ಎಲ್ಲರ ಮನೆಯಲ್ಲೂ ಇದು ಕಂಪಲ್ಸರಿ ಮಾಡ್ತಾರೆ. ಅದನ್ನು ಬಿಟ್ಟು ನೀವು ಬೇರೆ ಟೈಮಲ್ಲೂ ಕೂಡ ತಿನ್ನಬೇಕು ಅಂತ ಅನಿಸ್ದಾಗ ಇದನ್ನು ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಒಂದು 10 ನಿಮಿಷ ಇದ್ದರೆ ಸಾಕು, ಇದನ್ನು ಆರಾಮಾಗಿ ಮಾಡ್ಕೊಂಡು ಬಿಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ತುಂಬ ಬೇಗನೆ ಕೂಡ ಆಗುವಂಥ ರೆಸಿಪಿ. ನಿಮಗೂ ಏನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ. ಜಾಸ್ತಿ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಂಗೆ ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.